x divided by 17.99 into 5.99 equals 319.87% of 60 ಅಂತಿರುತ್ತೆ. ಇದರ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ನ ತಗೊಂಡಾಗ x divided by 18 into 6 equals 320% of 60 ಆಗುತ್ತೆ. ಸೊ ಇದನ್ನ ಈಕ್ವೇಶನ್ ಫಾರ್ಮಲ್ಲಿ ಬರ್ಕೊಂಡಿದ್ದೀವಿ. x equals 192 into 3 ಆಗುತ್ತೆ. ಸೊ x ನ ವ್ಯಾಲ್ಯೂ ಆಗುತ್ತೆ 576. ಮತ್ತೊಂದು ಎಕ್ಸಾಂಪಲ್ ಎಲ್ಲಿದೆ, ಸ್ಕ್ವೇರ್ ರೂಟ್ ಆಫ್ 840.99 ಪ್ಲಸ್ 14 divided by 19 of 361.09 equals question mark into 4.88 ಅಂತ ಕೊಟ್ಟಿದ್ರು. ಇದನ್ನು ಸಾಲ್ವ್ ಮಾಡುವಾಗ ಸ್ಕ್ವೇರ್ ರೂಟ್ ಆಫ್ 841 ಪ್ಲಸ್ 14 divided by 19 of 361 equals question mark into 5 ಅಂತ ಹಂಗೆ ರಿಟೈನ್ ಮಾಡ್ಕೊಂಡಿದ್ದೀವಿ. ಸೊ ಸ್ಕ್ವೇರ್ ರೂಟ್ ಆಫ್ 841 ಆಗುತ್ತೆ 29 ಪ್ಲಸ್ 14 divided by 19, 361 ಅಂದರೆ 19 ಸ್ಕ್ವೇರ್. ಸೊ ಇಲ್ಲಿ ನಿಮಗೆ ಸ್ಕ್ವೇರ್ ರೂಟ್ ಅಟ್ಲೀಸ್ಟ್ 25ವರೆಗೂ ಅಥವಾ 50ವರೆಗೂ ಗೊತ್ತಿದ್ರೆ ತುಂಬ ಹೆಲ್ಪ್ ಆಗುತ್ತೆ, ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ಈಗ ನಮ್ಗೆ ಉಳಿಯುವಂಥದ್ದು 29 ಪ್ಲಸ್ 14 into 9 ಈಕ್ವಲ್ಸ್ ಕ್ವೆಶನ್ ಮಾರ್ಕ್ ಇಂಟು 5. ಇದನ್ನ ನಾವು 29 ಪ್ಲಸ್ 266 divided by 5 ಅಂತ ಬರಿತೀವಿ. ಫರ್ದರ್ ಸಿಂಪ್ಲಿಫೈ ಮಾಡ್ತಾ ಹೋದಾಗ ಕ್ವೆಶನ್ ಮಾರ್ಕ್ ವ್ಯಾಲ್ಯೂ ಆಗುತ್ತೆ 59.